ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 47ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕರ್ಮಣಿ ಅಂತಂದ್ರೆ ಏನು, ನಿನಗೆ ಕರ್ಮ ಮಾಡೋದ್ರಲ್ಲಿ ಅಧಿಕಾರವಿದೆ ಅಂತ ಹೇಳಿದಾನಲ್ಲ, ಅದಕ್ಕೆ ಅರ್ಥ ಏನು, ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಕರ್ಮಗಳ ಫಲಗಳಲ್ಲಿ ನಿನಗೆ ಯಾವತ್ತೂ ಅಧಿಕಾರ ಇಲ್ಲ ಅಂತ ಹೇಳಿದಾನಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಮನುಷ್ಯ ಕರ್ಮಗಳ ಫಲವನ್ನ ಪಡೆಯೋದ್ರಲ್ಲಿ ಯಾವತ್ತಿಗೂ ಯಾವ ಪ್ರಕಾರದಲ್ಲೂ ಕೂಡ ಸ್ವತಂತ್ರನಲ್ಲ. ಅಂದ್ರೆ ಅವನು ಏನೇ ಕರ್ಮಗಳನ್ನ ಮಾಡಿದ್ರು ಆ ಫಲವನ್ನ ಪಡೆಯೋದ್ರಲ್ಲಿ, ನನಗೆ ಈ ಕರ್ಮ ಮಾಡೋದಕ್ಕೆ ಇಂಥದೇ ಫಲ ಬೇಕು ನನಗೆ ಅಂತ ಪಡ್ಕೊಳ್ಳೋದಕ್ಕೆ ಅವನು ಸ್ವತಂತ್ರನಲ್ಲ. ಈಗ ನಾವು ಕೇಳ್ಕೊಳ್ತೀವಿ, ನಾನು ಈ ಕೆಲಸ ಮಾಡ್ತೀನಿ, ನನಗೆ ಇದನ್ನು ಕೊಟ್ಬಿಡಪ್ಪ ಭಗವಂತ ಅಂದರೆ ಅವ್ನು ಕೊಟ್ಬಿಡೋದಿಲ್ಲ. ಆಯಿತಾ, ನಾನು ಏನು ಕೆಲಸ ಮಾಡ್ತೀನೋ ಅಷ್ಟು ಮಾತ್ರ ನನ್ನ ಜವಾಬ್ದಾರಿ, ಅಷ್ಟು ಮಾತ್ರ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಬೇಕಷ್ಟೇ. ಅದರ ಪ್ರತಿಫಲ ಏನಿದೆಯೋ ಅದು ಭಗವಂತನಿಗೆ ಬಿಟ್ಬಿಡ್ಬೇಕು. ಅವನೇ ಕೊಡೋದು. ನಾವು ಹೇಳದೆ ಹೋಗಲಿ, ನಮಗೆ ಅದರಲ್ಲಿ ಸ್ವಾತಂತ್ರ್ಯನೇ ಇಲ್ಲ ಅಂತಂದಮೇಲೆ ನಾನು ಅದನ್ನು ಯೋಚನೆ ಮಾಡೋ ಹಾಗೆ ಇಲ್ಲ. ಈಗ ನೋಡಿ, ಹೊಸ ಕರ್ಮಗಳನ್ನು ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ, ಆದರೆ ಆ ಕರ್ಮ ಮಾಡಿದಾಗ ಫಲ ಏನು ಬೇಕು, ಅದರಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಅವನ ಎಂಥ ಕರ್ಮಕ್ಕೆ ಯಾವ ಫಲ ಸಿಗುತ್ತೆ, ಮತ್ತು ಆ ಫಲ ಅವನಿಗೆ ಯಾವ ಜನ್ಮದಲ್ಲಿ ಯಾವ ಪ್ರಕಾರದಿಂದ ಸಿಗುತ್ತೆ, ಇದ್ಯಾವುದು ಅವನಿಗೆ ಸ್ವಲ್ಪನೂ ಗೊತ್ತಾಗೋದಿಲ್ಲ. ಈಗ ನಾನು ಈ ಕೆಲಸ ಮಾಡಿದಾಗ ಈಗಲೇ ನನಗದ್ರ ಪ್ರತಿಫಲ ಸಿಕ್ಬಿಡ್ಬೇಕು ಅಂತಂದರೆ ಅದು ಗೊತ್ತಿಲ್ಲ ನಮಗೆ. ಯಾವ ಜನ್ಮದಲ್ಲಿ ಸಿಗುತ್ತೋ, ಈ ಜನ್ಮದಲ್ಲೇ ಸಿಗುತ್ತೋ, ಇನ್ನೊಂದು ಜನ್ಮದಲ್ಲೇ ಸಿಗುತ್ತೋ, ನಮ್ಗೆ ಅದು ಗೊತ್ತಿಲ್ಲ. ಆಮೇಲೆ ಯಾವ ರೀತಿಯ ಕರ್ಮಕ್ಕೆ ಯಾವ ರೀತಿಯ ಒಂದು ಫಲ ಸಿಗುತ್ತೆ ಅದು ಗೊತ್ತಿಲ್ಲ. ಮತ್ತು ಅವನು ತನ್ನ ಇಚ್ಛಾನುಸಾರವಾಗಿ ಬೇಕಾದಾಗ ಅದನ್ನು ಪಡೆಯೋದಕ್ಕೂ ಸಾಧ್ಯ ಇಲ್ಲ. ಅಥವಾ ಆ ಕರ್ಮದ ಫಲ ಇದೆಯಲ್ಲ, ಅದರಿಂದ ಅವನು ಓಡೋಗೋದಕ್ಕೂ ಸಾಧ್ಯ ಇಲ್ಲ. ನೋಡಿ ಎಷ್ಟು ನಿರ್ಬಂಧನೆಗಳಿದೆ ಅಂತ. ಬರೀ ನಮಗೆ ಕೆಲಸ ಮಾಡೋದಕ್ಕೆ ಮಾತ್ರ ಅಧಿಕಾರ ಇರೋದು. ಆ ಕೆಲಸವನ್ನು ಕೂಡ ನಾನು ಮಾಡಿ ಅದರ ಪ್ರತಿಫಲವನ್ನು ಪಡಿಬೇಕು ಅಂತ ಆಸೆ ಪಟ್ಟರೆ ಅದು ಯಾವತ್ತಿಗೂ ನಮಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಅದರ ಪ್ರತಿಫಲವನ್ನು ಕೊಡುವಂತಹ ಒಂದು ಅಧಿಕಾರ ಭಗವಂತನಿಗಿದೆ. ಅವನು ಯಾವಾಗ ಬೇಕಾದರೂ ಕೊಡ್ಬೋದು, ಹೇಗೆ ಬೇಕಾದರೂ ಕೊಡ್ಬೋದು. ಆಮೇಲೆ ಅದರಿಂದ ನಾವು ಓಡೋಗೋದಕ್ಕೂ ಬಿಡಲ್ಲ ಅವನು. ನೀನು ಅದರ ಪ್ರತಿಫಲವನ್ನು ಅನುಭವಿಸ್ಲೇಬೇಕು ಅಂತ ಹೇಳ್ತಾನೆ. ಮನುಷ್ಯ ಬಯಸೋದೇ ಒಂದು, ಆಗೋದೇ ಇನ್ನೊಂದು. ಈ ರೀತಿ ನಾವು ಬೇಕಾದಷ್ಟು ಸರಿ ಹೇಳ್ಕೊಂಡಿರ್ತೀವಲ್ವ, ಅಯ್ಯೋ ನಾನು ಆ ಕೆಲಸ ಮಾಡಿದೆ, ಈ ರೀತಿ ಆಗುತ್ತೇನೋ ಅಂತ ತಿಳ್ಕೊಂಡು. ಆದರೆ ನಾನು ಅಂದ್ಕೊಂಡಂಗೆ ಅದಾಗಲೇ ಇಲ್ಲ, ನಾನು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೇ ಒಂದು. ಈ ರೀತಿ ನಾವು ಯೋಚನೆ ಮಾಡ್ತೀವಲ್ವ. ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಯ ಭೋಗಗಳನ್ನು ಭೋಗಿಸ್ಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಅದಕ್ಕಾಗಿ ಒಂದು ಸುಯೋಗ ಅನ್ನೋದು ಬರೋದು ಅವರು ಅಂದ್ಕೊಂಡಾಗಲ್ಲ. ಅಂದರೆ ಅವ್ರ ಇಚ್ಛೆ ಏನೋ ಪಡ್ತಾರೆ, ಆದರೆ ಅದು ಅನುಭವಿಸ್ಬೇಕು ಅನ್ನೋದು ಅವ್ರ ಇಚ್ಛೆಗೆ ಪ್ರಕಾರವಾಗಿ ಬರೋದಿಲ್ಲ. ಅದು ಅವ್ರ ಕೈಯಲ್ಲಿ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಏನೇ ಯೋಚನೆ ಮಾಡಿದ್ರು ಅದು ನಡೆದೋಗ್ಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ. ಅದು ನಮ್ಮ ಕೈಯಲ್ಲಿಲ್ಲ. ನಾವು ಯೋಚನೆ ಮಾಡ್ಬೋದು, ನನಗೆ ಈ ರೀತಿ ಆದರೆ ಚೆನ್ನಾಗಿರುತ್ತಪ್ಪ, ಈ ರೀತಿ ಒಂದು ನಾನು ಅಂದ್ಕೊಂಡಿದ್ದಾಗ್ಬಿಟ್ರೆ ಚೆನ್ನಾಗಿರುತ್ತಪ್ಪ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಅದಾಗಲೇಬೇಕು ಅಂತೇನಿಲ್ಲ, ಅದಾಗೋದು ಕೂಡ ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಒಬ್ಬ ಮನುಷ್ಯನಾಗಿರುವಂಥವನು ಬೇಕಾದಷ್ಟು ರೀತಿಯ ಸಂಯೋಗ ವಿಯೋಗ ಇರುತ್ತಲ್ಲ, ಇದನ್ನು ಇಷ್ಟನೇ ಪಡೋದಿಲ್ಲ, ಆದರೂ ಕೂಡ ಬಲವಂತವಾಗಿ ನಡೆದು ಹೋಗುತ್ತೆ. ಈಗ ನಮ್ಮ ಜೀವನದಲ್ಲೂ ನಾನು ಇದನ್ನು ಇಷ್ಟನೇ ಪಟ್ಟಿರಲ್ಲ, ಆ ಘಟನೆ ನಡೆದೋಗಿರುತ್ತೆ. ನಾನು ಏನು ಇಷ್ಟಪಡ್ತೀನೋ ಇದಾಗಲಿ ಅಂತ ಅದಾಗೋದೇ ಇಲ್ಲ. ಅಂದರೆ ನಾವು ಅಂದ್ಕೊಂಡಾಗೆಲ್ಲ ಆಗೋದಿಲ್ಲ. ಆದರೆ ಕರ್ಮಗಳ ಫಲಗಳನ್ನು ವಿಧಿಸೋದು ಸರ್ವಥಾ ವಿಧಾತನ ಅಧೀನವಾಗಿದೆ. ಅವನೇ ಅದನ್ನು ವಿಧಿಸುವಂಥವನು, ಕರ್ಮ ಫಲವನ್ನು ಕೊಡುವಂಥವನು ವಿಧಾತನೇ ಹೊರತು ಬೇರೆಯವರು ಅಲ್ಲ. ಅದರಲ್ಲಿ ಮನುಷ್ಯನ ಯಾವ ಉಪಾಯ ಕೂಡ ನಡೆಯೋದಿಲ್ಲ. ನನಗಿದೇನೂ ಆಗೋದಿಲ್ಲ ಅಂತ ಕೆಟ್ಟ ಕರ್ಮಗಳನ್ನು ಮಾಡಿಕೊಂಡು ನನಗೆ ಇದರಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರೆ ಅವನಷ್ಟು ಮುಟ್ಟಾಳ ಬೇರೆ ಯಾರೂ ಇಲ್ಲ. ಯಾಕಂದರೆ ಎಲ್ಲ ಭಗವಂತನ ಕೈಯಲ್ಲಿರುತ್ತೆ. ಅವನು ಆಡಿಸ್ದಂಗೆ ನಾವು ಆಡಬೇಕಷ್ಟೇ. ನಾನೇ ಏನೋ ಯೋಚನೆ ಮಾಡಿಬಿಟ್ಟು ನಂತರನೇ ನಡೆದೋಗ್ಬಿಡುತ್ತೆ ಅಂತಂದರೆ ಅದು ತಪ್ಪು. ಈಗ ಪುತ್ರೇಷ್ಠೆ ಅಂದ್ರೆ ಏನು, ಮಕ್ಕಳನ್ನ ಪಡಿಬೇಕು ಅಂತಂದ್ಬಿಟ್ಟು ಕೆಲವೊಂದು ಶಾಸ್ತ್ರೀಯ ಯಜ್ಞಾನುಷ್ಠಾನಗಳು ಸಾಂಗೋಪಾಂಗವಾಗಿ ಪೂರ್ಣ ಆದಾಗ ಅವುಗಳ ಫಲ ನಿಶ್ಚಿತವಾಗಿ
ಸಿಗುತ್ತೆ, ಅದಕ್ಕೊಂದು ವಿಧಾನ ಇರುತ್ತೆ. ಮತ್ತು ಅಂಥ ಕರ್ಮಗಳನ್ನು ಸಕಾಮ ಮನುಷ್ಯರು ಮಾಡ್ತಾರೆ. ಆದರೆ ಅವರ ಆ ವಿಹಿತ ಫಲ ಕೂಡ ಕರ್ಮ ಮಾಡುವವನ ಅಧೀನದಲ್ಲಿರೋದಿಲ್ಲ, ಆ ದೇವತೆಗಳ ಅಧೀನದಲ್ಲಿ ಇರುತ್ತೆ. ಅಂದರೆ ಏನು, ಈಗ ನನಗೆ ಯಾವುದೋ ಒಂದು ಇಚ್ಛೆ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ವೇದಗಳಲ್ಲಿ ಕೆಲವೊಂದು ರೀತಿ ನೀತಿಗಳನ್ನು, ಯಜ್ಞ ಯಾಗಾದಿಗಳನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ನನ್ನ ಕರ್ಮವನ್ನು ಮಾಡ್ತೀನಿ, ಆ ಕೆಲಸವನ್ನು ನಾನು ಮಾಡ್ತೀನಿ. ಆದರೆ ಅದರ ಫಲ ಇದೆಯಲ್ಲ, ನಾನು ಇವತ್ತು ಮಾಡಿ ನಾಳೆನೇ ನನಗೆ ಸಿಕ್ಕಿಬಿಡಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಆದರೆ ಆ ರೀತಿ ಸಿಗೋದಿಲ್ಲ. ಯಾಕೆ ಅಂತಂದರೆ ಆ ಒಂದು ಫಲ ಕೊಡುವಂತಹ ಅಧಿಕಾರ ಆ ದೇವತೆಗಿರುತ್ತೆ. ಭಗವಂತ ಅಪಾಯಿಂಟ್ ಮಾಡಿ ಇಟ್ಕೊಂಡಿರ್ತಾನೆ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬ ದೇವತೆಯನ್ನು, ಆ ದೇವತೆಗೆ ಅಧಿಕಾರ ಕೊಟ್ಟಿರ್ತಾನೆ. ಆ ದೇವತೆ ನಮಗೆ ಕೊಟ್ಟಾಗ ಮಾತ್ರ ಅದು ನಮಗೆ ಸಿಗೋದು. ಅಂದರೆ ಆ ದೇವತೆಗಳ ಅಧೀನದಲ್ಲಿರುತ್ತೆ. ಅದಕ್ಕೋಸ್ಕರನೇ ಇಂಥ ವಸ್ತುಗಳು, ಧನ, ಐಶ್ವರ್ಯ, ಮಾನ, ಮರ್ಯಾದೆ ಮತ್ತು ಪ್ರತಿಷ್ಠೆ ಇರುತ್ತಲ್ಲ ಅದು, ಮತ್ತು ಸ್ವರ್ಗಾದಿ ಲೋಕಗಳು ನನಗೆ ಸಿಗಲಿ ಅಂತ ನಾವು ಇಚ್ಛೆ ಪಡ್ತೀವಲ್ವಾ, ಇದು ಕೂಡ ಒಂದು ಬಗೆಯ ಅಜ್ಞಾನನೇ. ಮತ್ತು ಇದ್ರ ಜೊತೆಗೇನು ಅಂತಂದರೆ ಇವೆಲ್ಲ ತುಂಬ ತುಚ್ಛವಾಗಿರುವಂಥದ್ದು. ಮತ್ತು ಅಲ್ಪ ಕಾಲ ಅಂತಂದರೆ ಏನು, ಸ್ವಲ್ಪವೇ ಸಮಯದ ತನಕ ಇರುವಂಥದ್ದು. ಇದು ನಿತ್ಯವಾಗಿರುವಂಥದ್ದಲ್ಲ, ಅನಿತ್ಯ ಪದಾರ್ಥಗಳಿವೆಲ್ಲನೂ. ಅಂದರೆ ಶಾಶ್ವತವಾಗಿರೋದಿಲ್ಲ ಇದು. ನಾನು ಅಷ್ಟು ಕಷ್ಟಪಟ್ಟು ಯಜ್ಞ ಮಾಡಿ ಎಲ್ಲ ಮಾಡಿ ಆ ಕೆಲಸವನ್ನು ಮಾಡಿರ್ತೀನಿ, ಆದರೆ ಅದ್ರ ಫಲ ಸಿಗುತ್ತಲ್ಲ ಅದು ಕೆಲವೇ ದಿನಗಳವರೆಗಿರುತ್ತೆ ನಮಗೆ, ಅದು ಶಾಶ್ವತವಾಗಿರುವಂಥದ್ದಲ್ಲ. ಅದಕ್ಕೋಸ್ಕರನೇ ನೀನು ಯಾವುದೇ ಫಲದ ಕಾಮನೆಯನ್ನು ಮಾಡಬಾರದು ಅನ್ನುವಂಥ ಭಾವವನ್ನು ಇಲ್ಲಿ ಭಗವಂತ ತೋರ್ಪಡಿಸಿದ್ದಾನೆ. ಅಂದರೆ ನೀನು ಕರ್ಮಗಳ ಫಲಗಳಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಈ ಥರ ನೀನು ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದೆಯಲ್ಲ, ತ್ಯಾಗ ಮಾಡೋದಕ್ಕೂ ನಿನಗೆ ಅಧಿಕಾರ ಇಲ್ಲ. ಕರ್ಮ ಮಾಡಿ ಅದರ ಫಲವನ್ನು ನನಗೆ ಬಂದ್ಬಿಡಬೇಕು ಅಂದರೆ ಅದು ಬಂದ್ಬಿಡೋದಿಲ್ಲ. ಅಂದರೆ ಆ ಫಲದ ಅಧಿಕಾರ ಕೂಡ ನಿನಗಿಲ್ಲ. ಭಗವಂತ ಇಚ್ಛೆ ಪಟ್ಟಾಗ ಅವನು ಕೊಡ್ತಾನೆ. ಅದಕ್ಕೋಸ್ಕರ ನೀನು ಅದನ್ನು ಬಿಟ್ಬಿಡು, ಫಲದ ಕಾಮನೆಯನ್ನು ಕೂಡ ನೀನು ಬಿಟ್ಬಿಡು ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಇದನ್ನು ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.